ಎಸ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ರೆಡ್ಡಿ ಪಾಕಶಾಲೆ ಚಾನಲ್ಗೆ. ನಾನು ದೇವಿಕಾ. ಇವತ್ತು ನಿಮಗೆ ನಾನು ಹೀರೆಕಾಯಿನ ಬಳಸ್ಕೊಂಡು ಚಟ್ನಿ ಪಚ್ಚಡಿ ಅಂತೀರ ನೋಡಿ, ಅದನ್ನ ಯಾವ ಥರ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ನ ಒತ್ತಿರಿ. ಯಾಕಪ್ಪ ಅಂತಂದ್ರೆ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳದ್ದು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ, ನೀವು ಕೂಡ ಅವಾಗ ಟ್ರೈ ಮಾಡ್ಬೋದು. ಗೈಸ್, ನಮ್ಮ ಉತ್ತರ ಕರ್ನಾಟಕದಲ್ಲಿ ನೀವೇ ಮಾಡಿರ್ತೀರಾ ಕೂಡ. ಏನಪ್ಪಾ ಅಂತಂದ್ರೆ ಹೀರೆಕಾಯಿ ಪಲ್ಯ ಆಗಿರ್ಬೋದು, ಆಮೇಲೆ ಬೇಳೆನ ಹಾಕ್ಬಿಟ್ಟು ಒಬ್ರು ಮಾಡ್ತಾರೆ, ಒಬ್ರು ವಿತೌಟ್ ಬೇಳೆ ಹಾಕ್ಬಿಟ್ಟು ಮಾಡ್ತಾರೆ. ಬಟ್ ಇವತ್ತು ನಾನು ನಿಮ್ ಜೊತೆಗೆ ತೋರಿಸ್ಕೊಡೋದೇನಂತ ಅಂದ್ರೆ ಆಂಧ್ರದಲ್ಲಿ ಸ್ಪೆಷಲ್ ಆಗಿ ಮಾಡ್ತಾರೆ ಇದನ್ನ, ಹೀರೆಕಾಯಿ ಪಚ್ಚಡಿ, ಹೀರೆಕಾಯಿ ಗೊಜ್ಜು, ಹೀರೆಕಾಯಿ ಚಟ್ನಿ ಅಂತ ಹೇಳ್ಬಿಟ್ಟು. ಇನ್ನು ಮಧ್ಯಾಹ್ನ ಊಟಕ್ಕಂತರೂ ಬಿಸಿ ಬಿಸಿ ರೈಸ್ಗೆ ತುಪ್ಪ ಹಾಕೊಂಡು ಈ ಪಚ್ಚಡಿ ಹಚ್ಕೊಂಡ್ ತಿನ್ಬಿಟ್ರಂತ್ರು ಸಕ್ಕತ್ತಾಗಿರ್ತದ ಗೈಸ್. ಬಾಯಿ ಒಳಗ್ ನೀರ್ ಬರಕತ್ತದರ. ಬರ್ರಿ ಫಸ್ಟ್ ಹೆಂಗ್ ಮಾಡೋದಂತ ನೋಡೋಣ್ರಿ, ಆಮೇಲೆ ತಿನ್ ಕೂಡ ತೋರಿಸ್ತೀನಿ ಟೇಸ್ಟ್ ಹೆಂಗದ ಅಂತ ಹೇಳ್ಬಿಟ್ಟು. ಫಸ್ಟ್ ಬರೀ ಇಂಗ್ರೀಡಿಯೆಂಟ್ಸ್ ಯಾವ್ದೆಲ್ಲ ತಗೊಂಡಿದೀನಿ ಅಂತ ನೋಡ್ಕೊಂಡ್ ಬರ್ರಿ. ಗಾಯ್ಸ್, ಇಲ್ಲಿ ಮೊದಲನೇದಾಗಿ ಹೀರೆಕಾಯಿ ಚಟ್ನಿ ಮಾಡ್ತಾ ಇರೋದ್ರಿಂದ ಹೀರೆಕಾಯಿನ ಈ ತರ ನಾನು ಉದ್ದುದ್ದಾಗಿರ್ಬೋದು ಅಥವಾ ರೌಂಡ್ ಆಗಿ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ. ಇನ್ನು ಅದಕ್ಕೆ ಉಳ್ಳಾಗಡ್ಡಿ ಅಥವಾ ಆನಿಯನ್ ಅನ್ಬೋದು, 2 ಕೊತ್ತಂಬರಿ, ಕರಿಬೇವು, ಆಮೇಲೆ ಶೇಂಗಾ ಪೌಡರ್ನ ಏನಕ್ಕೆ ತಗೊಂಡಿದೀನಿ ಅಂತ ನಿಮ್ಗೆ ಹೇಳ್ತೀನಿ ನಾನು. ಕೊನೆ ತನಕ ನೋಡ್ರಿ. ಅದಾದ್ಮೇಲೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಮೇನ್ ಥಿಂಗ್ ಬಂದ್ಬಿಟ್ಟು ಹುಣಸೆ ಹಣ್ಣಿದ್ರೆ ಮಾತ್ರ ಚಂದಾಗ ಈ ಚಟ್ನಿ. ಅದಾದ್ಮೇಲೆ ಬೆಳ್ಳುಳ್ಳಿ. ಕೆಲವೊಂದಿಷ್ಟು ಜನಕ್ಕೆ ಡೌಟ್ ಇರ್ತದ, ಈ ಹೀರೆಕಾಯಿನ ಮೇಲ್ಗಡೆ ಪೀಲ್ ಮಾಡ್ಬೇಕಾ ಮಾಡ್ಬಾರ್ದಾ ಅಂತ ಹೇಳ್ಬಿಟ್ಟು. ಪೀಲ್ ಮಾಡ್ಬೇಕು. ಸ್ವಲ್ಪ ಹಾರ್ಡ್ ಪಾರ್ಟ್ ಇರುತ್ತಲ್ಲ ಅದನ್ನ ಮಾತ್ರ ಲೈಟ್ ಆಗಿ ಪೀಲ್ ಮಾಡ್ಬಿಟ್ಟು ಈ ತರ ಕಟ್ ಮಾಡ್ಬೇಕು. ಸೊ ದಟ್ ನಾನು ನಿಮ್ಗೆ ಅರ್ಥ ಆಗ್ಲಿ, ಡೌಟ್ ಇದ್ರೆ ಕ್ಲಿಯರ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಸ್ಮಾಲ್ ಕ್ಲಿಪ್ ನ ಆಡ್ ಮಾಡಿದ್ದೀನಿ ನಾನು. ಗೈಸ್, ನಿಮ್ಗೆ ಆಲ್ರೆಡಿ ನಾನು ತೋರಿಸಿದೆ ಶೇಂಗಾ ಪೌಡರ್ನ ಏನಕ್ಕೆ ನಾನು ಆಡ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಶೇಂಗಾ ಆಡ್ ಮಾಡ್ಬೋದಾಗಿತ್ತು ಅಂತ. ಒಂದ್ಸತಿ ಮಿಕ್ಸಿ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ ತರಿಯಾಗಿ ರುಬ್ಕೋಬೇಕು ಅಂತ ಹೇಳ್ಬಿಟ್ಟು. ನೀವು ಶೇಂಗಾ ಬೀಜ ಸಣ್ಣ ಆಗ್ಲಿ ಅಂತ ಹೇಳ್ಬಿಟ್ಟು ಮಿಕ್ಕಿದ್ದೆಲ್ಲ ಏನಾಗ್ಬಿಡುತ್ತೆ ಫುಲ್ ಸಾಫ್ಟ್ ಆಗಿ ಗ್ರೈಂಡ್ ಆಗ್ಬಿಡುತ್ತೆ. ಸೊ ದಟ್ ನಾನಿಲ್ಲಿ ಶೇಂಗಾ ಪೌಡರ್ನ ಬಳಸ್ತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕು. ಸೊ ಹಂಗಾಗಿ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ನಾನು ಕಡಲೆಬೇಳೆ ಆಗಿರ್ಬೋದು, ಉದ್ದಿನಬೇಳೆ ಆಗಿರ್ಬೋದು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಆನಿಯನ್ ಕೂಡ ಜಾಸ್ತಿನೇ ತಗೋಬೇಕು, ಮಿನಿಮಮ್ 2ರಿಂದ 3 ತಗೊಳ್ಳೇಬೇಕು. ಅದಾದ್ಮೇಲೆ ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಇನ್ನು ಕಟ್ ಮಾಡಿ ಸೈಡ್ ಅಲ್ಲಿ ಎತ್ತಿಟ್ಕೊಂಡಿರುವಂತ ಹೀರೆಕಾಯಿ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಒಂದ್ಸತಿ ಕ್ಲೀನ್ ಆಗಿ ಕೆಳಗಿನ ಮೇಲ್ಗಡೆ ಇರೋದು ಕೆಳಗಡೆ ಬರೋ ತನಕ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ ನ ಕ್ಲೋಸ್ ಮಾಡಿ ಮಿನಿಮಮ್ ಒಂದು 10 ಮಿನಿಟ್ಸ್ ಈ ತರ ಫ್ರೈ ಮಾಡಿದ್ಮೇಲೆ ಸರಿಯಾಗಿ ಬೆಂದಿರ್ತೈತೆ. ಅವಾಗ ಏನ್ ಮಾಡ್ಬೇಕು, ಒಂದ್ಸತಿ ಕ್ಲೀನ್ ಆಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಕೆಳಗಿನ ಮೇಲಿನ ಕೆಳಗೆ ಆಗೋ ತನಕ. ಆಮೇಲೆ ದೊಡ್ಡ ನಿಂಬೆಹಣ್ಣು ಸೈಜ್ ಅಷ್ಟು ನಾವು ಇವಾಗ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಕೊತ್ತಂಬರಿ. ಹುಣಸೆ ಹಣ್ಣು ಹಾಕೋದ್ರಿಂದನೇ ಈ ಚಟ್ನಿ ಅನ್ನೋದು ಸಖತ್ ಟೇಸ್ಟಿ ಆಗಿ ಬರುತ್ತೆ ಗಾಯ್ಸ್. ಇವನ್ ವಾಯ್ಸ್ ಓವರ್ ಕೊಡ್ಬೇಕಾದ್ರೂ ನಂಗೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಟೇಸ್ಟಿ ಆಗಿ ಬರುತ್ತೆ. ಆಂಧ್ರದಲ್ಲಿ ಎಲ್ರು ಅಷ್ಟೇ ಗಾಯ್ಸ್, ಪ್ರತಿಯೊಬ್ಬರು ಮನೇಲಿ ಹುಣಸೆ ಹಣ್ಣು ಇಲ್ಲದೆ ಅಡುಗೆ ಮಾಡಲ್ಲ ಅವರು. ಏನಕ್ಕೆ ಅವ್ರು ಮಾಡೋ ಚಟ್ನಿ ಪಪ್ಪು ಅಷ್ಟೊಂದು ಟೇಸ್ಟಿ ಆಗಿರ್ತದಂದ್ರೆ ಬಿಕಾಸ್ ಆಫ್ ಹುಣಸೆ ಹಣ್ಣು. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಟೊಮೆಟೊ ಯೂಸ್ ಮಾಡ್ತೀವಿ. ಸೊ ಟೊಮೆಟೊಗಿಂತ ಹುಣಸೆಹಣ್ಣ ಯೂಸ್ ಮಾಡಿ ನೋಡ್ರಿ, ಸಖತ್ ಟೇಸ್ಟಿ ಆಗಿ ಬರುತ್ತೆ. ಇವಾಗ ನಾನು ಅದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಶೇಂಗಾ ಪೌಡರು, ಹರಳುಪ್ಪು, ಜೀರಿಗೆ ಇದಿಷ್ಟು ಹಾಕೊಂಡು ಈ ತರ ಕ್ಲೀನ್ ಆಗಿ ಪೇಸ್ಟ್ ಮಾಡ್ಕೊಂಡಿದೀನಿ. ಪೂರ್ತಿ ಕ್ಲೀನ್ ಆಗಿ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇನ್ನು ಒಗ್ಗರಣೆಗೋಸ್ಕರ ಎಣ್ಣೆ ಕಾದಾದ್ಮೇಲೆ ಜೀರಿಗೆ, ಸಾಸಿವೆ, ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು, ಅದಾದ್ಮೇಲೆ ಕರಿಬೇವು ಮತ್ತೆ ಕೊತ್ತಂಬರಿ. ಇವಾಗ ರುಬ್ಬಿಟ್ಕೊಂಡಿರುವಂತ ಹೀರೆಕಾಯಿ ಪಚ್ಚಡಿನ ಮಿಕ್ಸ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಸ್ವಲ್ಪ ಸಾಸಿವೆ ಜೀರಿಗೆ ಜಾಸ್ತಿ ಹಾಕ್ಬಿಟ್ಟು ಈ ತರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚಟ್ನಿ ರೆಡಿ ಆಗಿರ್ತದೆ. ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿ ಕಾಣ್ಸಕತ್ತದ ಅಂದ್ರೆ ಒಂದ್ಸತಿ ನಿಜವಾಗ್ಲೂ ನೀವು ಟ್ರೈ ಮಾಡ್ಲೇಬೇಕು. ನೋಡಿದ್ರೇನೆ ಬಾಯಲ್ಲಿ ನೀರ್ ಬರ್ತಿರ್ಬೋದು ಅಂತ ಅನ್ಕೊಂತೀನಿ, ಅಷ್ಟು ಸಖತ್ತಾಗಿ ಇರ್ತದ. ಒಂದ್ಸತಿ ನೀವು ಟ್ರೈ ಮಾಡ್ರಿ, ನಿಮ್ಗೆ ಗೊತ್ತಾಗ್ತದ ಟೇಸ್ಟ್ ಅನ್ನೋದು. ಎಸ್ ಗೈಸ್, ರೆಸಿಪಿ ಯಾವ ತರ ಮಾಡೋದಂತ ನೋಡ್ಕೊಂಡ್ ಬಂದಿರಲ್ಲ. ಆದಷ್ಟು ಬೇಗ ಈ ಸತಿ ನೀವೇನಾದ್ರೂ ಸಂತಿಗೆ ಅಥವಾ ಮಾರ್ಕೆಟಿಗೆ, ಅದು ಆಬ್ವಿಯಸ್ಲಿ ನಾವು ಎಷ್ಟೇ ಮೂವ್ ಆದ್ರೂ, ಎಷ್ಟೇ ಫಾರ್ವರ್ಡ್ ಆದ್ರೂ, ಎಷ್ಟೇ ಅಪ್ಡೇಟ್ ಆದ್ರೂ ನಮ್ಮ ಭಾಷೆ ನಮಗ್ ಬಿಡಲ್ಲ. ಸೊ ಜಲ್ದಿ ಹೋಗಿ ಏನಾದ್ರೂ ಈ ಸಲ ಮಾರ್ಕೆಟ್ ಇಂದ ನೀವೇನಾದ್ರೂ ಹೀರೆಕಾಯಿ ತಂದ್ರ ಪಲ್ಯ ಮಾಡ್ಬೇಡ್ರಿ, ಈ ತರ ಪಚ್ಚಡಿ ಮಾಡ್ರಿ. ಟೇಸ್ಟ್ ನೋಡೋಣ ಹೆಂಗದ ಅಂತ ಹೇಳ್ಬಿಟ್ಟು. ಗಾಯ್ಸ್, ವಾವ್, ಕಲ್ಸಕ್ಕೂ ಆಗ್ತಿಲ್ಲ, ಬಾಯಿಲ್ ನೀರ್ ಅಷ್ಟು ಬರ್ತದ. ಗಾಯ್ಸ್, 2 ಅಂತಾರಲ್ಲ, 2 ಮಾತೇ ಇಲ್ಲ. ಸಖತ್ ಸೂಪರ್ ಆಗಿ ಬಂದದ ಚಟ್ನಿ. ನೀವು ಕೂಡ ಒಂದ್ಸತಿ ಟ್ರೈ ಮಾಡ್ಲೇಬೇಕು,
ಸಖತ್ ಅಂದ್ರೆ ಸಖತ್. ಇನ್ನು ಒಗ್ಗರಣೆ ಟೈಮಲ್ಲಿ ಏನದು ಆನಿಯನ್ ಕೂಡ ಹಾಕಿದ್ದೀನಲ್ಲ, ಸ್ವಲ್ಪ ಸ್ವಲ್ಪ ತರಿ ತರಿಯಾಗಿ ರುಬ್ಬಿದ್ದೀನಿ, ಸಖತ್ ಟೇಸ್ಟಿಯಾಗಿ ಬಂದದ. ಸೊ ನೀವು ಕೂಡ ಟ್ರೈ ಮಾಡ್ರಿ, ಸೂಪರ್. ಮಸ್ಟ್ ಟ್ರೈ ಮಾಡಿದ್ಮೇಲೆ ಒಂದ್ಸತಿ ಹೆಂಗಾಗಿದೆ ಅಂತ ತಿಳಿಸ್ರಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋಸ್ನ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ ಯು, ಬಾಯ್.